ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇದು ಭಾನುವಾರದ ದಿನ ವ್ಲಾಗು. ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದ್ದೆ, ಅಂದರೆ 7 ಕಾಲಾಗಿತ್ತು ಇವತ್ತು ಎದ್ದಾಗ. ಬೆಳಗ್ಗೆ ಎದ್ದು ಹಾಗೆ ಹೊರಗಡೆ ಬಂದೆ. ಅಲ್ಲೇ ಸೂರ್ಯ ಕೂಡ ಬಂದಿದ್ದಾಗಿತ್ತು. ಹಾಗೆ ಬೆಳಗ್ಗೆನೇ ಈ ದೃಶ್ಯ ಕಣ್ಣಿಗೆ ಬಿತ್ತು. ಅಂದರೆ ಈ ಏರಿಯಾದಲ್ಲಿ ಸ್ವಲ್ಪ ಎಲ್ಡರ್ಸ್ ಇರ್ತಾರಲ್ವ, ಅಂದರೆ ರಿಟೈರ್ಡ್ ಇರೋರು ಅಥವಾ ಗೊತ್ತಿಲ್ಲ, ಸ್ವಲ್ಪ ಏಜ್ ಆಗಿರೋರು. ಇಲ್ಲಿ ಎಲ್ಲ ಅಲ್ಲಿ ಬಿದ್ದಿರುವಂಥ ಪೇಪರ್ಸ್ಗಳು ಹಾಗೆ ಕಸಗಳನ್ನೆಲ್ಲ ತೆಗೆದು ಒಂದು ಕವರಲ್ಲಿ ಕಲೆಕ್ಟ್ ಮಾಡ್ಕೊಂಬಿಟ್ಟು, ತುಂಬ ಅಂದರೆ ಒಂದು 7-8 ಜನ ಗ್ರೂಪ್ ಥರ ಎಲ್ಲ ಕಡೆ ಹೋಗಿ ಹೋಗಿ ಈ ರೀತಿ ಕಸ ತೆಗಿತಾಯಿದ್ರು. ಕಸ ತೆಗೆದ್ಬಿಟ್ಟು ಅದನ್ನು ವೀಡಿಯೋಸ್ ಮಾಡಿಕೊಂಡು ಸೆಲ್ಫಿಗಳನ್ನೆಲ್ಲ ತೆಕ್ಕೋತಾಯಿದ್ರು. ಏನು ಮಾಡ್ತಾಯಿದ್ರು ಇವರು ಅಂತ ನೋಡಿದೆ. ಸೊ ಒಂಥರ ನೋಡಿದ ತಕ್ಷಣ ಖುಷಿನೂ ಆಯಿತು, ಇಂಥ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರಲ್ಲ ಅಂಥೇಳಿ. ಮೋಸ್ಟ್ಲಿ ಅವ್ರ ಕ್ಲಬ್ ಗಿಬ್ ಇರ್ಬೋದು, ಅಥವಾ ಏನೋ ಒಂದು ಕಮಿಟಿ ಥರನೋ ಏನಾದರೂ ಮಾಡಿಕೊಂಡು ಈ ರೀತಿ ಎಲ್ಡರ್ಸ್ಗಳೇನಿರ್ತಾರೆ ಅವರೆಲ್ಲ ಈ ಥರ ಮಾಡ್ಕೊಂಡು, ಅಂದರೆ ಈ ಥರ ಕಸಗಳನ್ನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಹಾಗೆ ಈ ಏರಿಯಾದಲ್ಲಿ ಗಿಡಗಳನ್ನಾಗಲಿ ಹುಲ್ಗಳಾಗಲಿ ಬೆಳೆಯೋದಕ್ಕೆ ಬಿಡೋದಿಲ್ಲ. ಆವಾಗಲೇ ಬಂದುಬಿಟ್ಟು ಆ ಮಿಷಿನಲ್ಲೆಲ್ಲ ಕಟ್ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ನೋಡಿ ಒಂಥರ ಖುಷಿ ಆಯಿತು, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈ ಏರಿಯಾನ ಅಂಥೇಳಿ. ಹಾಗೆಯೇ ಗಿಡಗಳೆಲ್ಲ ನೋಡಿ, ಗಿಡಗಳೆಲ್ಲ ನೀರು ಹಾಕಿ, ಹಾಗೆ ಬೆಳಗ್ಗೆನೇ ವಾತಾವರಣ ನೋಡ್ತಾ ಇದ್ದೆ, ಚೆನ್ನಾಗಿ ಅನ್ನಿಸ್ತಾ ಇತ್ತು ಬೆಳಗ್ಗೆನೇ. ಹಾಗೆ ಇನ್ನು ಇವತ್ತು ಭಾನುವಾರ ಆಗಿರೋದ್ರಿಂದ ನನಗೆ ವಿಪರೀತ ಕೆಲಸ ಇರುತ್ತೆ. ಎಲ್ರಿಗೂ ಭಾನುವಾರ ಆರಾಮಾಗಿರ್ತಾರೆ, ಫ್ರೀಯಾಗಿರ್ತಾರೆ. ಅಂದರೆ ಭಾನುವಾರದ ದಿವಸನೇ ಸ್ವಲ್ಪ ಜಾಸ್ತಿ ಕೆಲಸ ಅನಿಸ್ಬಿಡುತ್ತೆ. ಡೈಲಿ ಏನಪ್ಪ ಅಂದರೆ ತನು ಸ್ಕೂಲ್ಗೆ ಹೋಗ್ಬಿಡ್ತಾಳೆ ಅಥವಾ ಕಾಲೇಜಿಗೆ ಹೋಗ್ಬಿಡ್ತಾಳೆ. ಸ್ಕೂಲು ಅಂತಲೇ ಅನ್ನಂಗಾಗುತ್ತೆ. ಕಾಲೇಜಿಗೆ ಹೋಗ್ತಾಯಿದ್ರು ಕೂಡ ಇನ್ನು ಸ್ಕೂಲ್ ಹೆಸರೇ ಬರುತ್ತೆ. ಹೋಗ್ಬಿಡ್ತಾಳೆ. ಅದಾದಮೇಲೆ ಸ್ವಲ್ಪ ಫ್ರೀಯಾಗಿರ್ತೀನಿ, ಉಳಿದಿರೋ ಕೆಲಸಗಳನ್ನೆಲ್ಲ ಮಾಡ್ಕೊಬೋದು. ಬಟ್ ಭಾನುವಾರ ಅಂದರೆ ಬಟ್ಟೆ ವಾಶ್ ಮಾಡೋದು, ಅಡುಗೆ ಮಾಡೋದು, ಅದು ಇದು ಇರುತ್ತೆ. ನನ್ನ ಹಸ್ಬೆಂಡು ಯಾವತ್ತು ಅಂದರೆ ಸಾಮಾನ್ಯ ಭಾನುವಾರದ ದಿನ ಅವರೇನೇ ಏನಾದರೂ ನಾನ್ ವೆಜ್ ರೆಸಿಪಿ ಆ ಥರ ಎಲ್ಲ ಮಾಡ್ತಿರ್ತಾರೆ. ಒಂದೊಂದು ಸತಿ ಅವ್ರು ಮಾಡಲ್ಲ, ಡ್ಯೂಟಿ ಇದ್ದಾಗ ಆ ಥರ ಎಲ್ಲ ಮಾಡಲ್ಲ. ಆಮೇಲೆ ನಾನೇ ಮಾಡಬೇಕಾಗತ್ತೆ. ಭಾನುವಾರ ಒಂದಿನ ನಮಗೆ ಆರಾಮ್ ಬೇಕು ಅನಿಸುತ್ತಲ್ವ. ಬಾಕಿ ದಿನಗಳಲ್ಲೆಲ್ಲ ಅವ್ರು ಮಾಡಲ್ಲ, ಭಾನುವಾರ ಮಾತ್ರ ಮಾಡ್ತಾರೆ. ಈ ಭಾನುವಾರ ಅವ್ರು ಮಾಡಲೇ ಇಲ್ಲ. ಬೆಳಗ್ಗೆ ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಹೊರಟರು. ಸೊ ಆಮೇಲೆ ಬರ್ತೀನಿ ಅಂತಂದರು. ಎಷ್ಟೊತ್ತಿಗೆ ನೀನೆಲ್ಲ ರೆಡಿ ಮಾಡ್ಕೋ ಅಂತ. ಸೊ ಹಂಗಾಗಿ ನಾನೇ ಎಲ್ಲ ಕೆಲಸಗಳನ್ನ ಮಾಡಿದ್ದಾಯಿತು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಯೂಶ್ವಲಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು, ನೀರು ಹಾಕ್ಕೊಂಡು, ಮನೆ ಮುಂದೆ ಎಲ್ಲ ಗುಡಿಸ್ಕೊಂಡು ಇವಾಗ ರಂಗೋಲಿ ಇಡ್ತಾಯಿದ್ದೀನಿ. ಇವತ್ತಂತೂ ಈ ರಂಗೋಲಿ ಬಿಟ್ಟೆ, ಮರ್ತೋಗಿರೋ ರಂಗೋಲಿಗಳೆಲ್ಲ ಜ್ಞಾಪಕಕ್ಕೆ ಬರ್ತಾ ಇದೆ. ದಿನ ಒಂದೊಂದು ರಂಗೋಲಿ ಚೆನ್ನಾಗಿರೋದು ಬಿಡಿಸ್ತಾಯಿದ್ದೀನಿ. ಬಿಡಿಸ್ಬಿಟ್ಟು ಅಯ್ಯೋ ಇಷ್ಟು ಚೆನ್ನಾಗಿ ಬಿಡಿಸಿದ್ದೀನಲ್ಲ ಅಂತ ನಾನೇ ನೋಡ್ತಾ ಇರ್ತೀನಿ. ಯಾಕಂದರೆ 1-2 ವರ್ಷದಿಂದ ಸರಿಯಾಗಿ ರಂಗೋಲಿಗಳನ್ನೇ ಬಿಡಿಸಿಲ್ಲ ನಾನು, ಹಾಗಾಗಿ. ಹಾಗೆಯೇ ಕಾಫಿ ಕೂಡ ಈಗ ಇಟ್ಕೊಂಡಿದ್ದೀನಿ. ಕಾಫಿ ಪ್ರತಿದಿನ ಬೆಳಗ್ಗೆ ಕಾಫಿ ಕುಡಿತಾನೇ ಇದ್ದೀನಿ. ಈ ನಡುವೆ ಕಾಫಿ ಬಿಡ್ತಾ ಇದ್ದೆ. ಬೆಂಗಳೂರಲ್ಲಿ ಒಂದಿನ ಕುಡಿದ್ರೆ ಒಂದಿನ ಕುಡಿತಾ ಇರಲಿಲ್ಲ. ಈಗಂತೂ ರೆಗ್ಯುಲರಾಗಿ ಕಾಫಿ ಬೇಕು ಅನಿಸುತ್ತೆ. ಚಳಿಗೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದು ಇದ್ರೆ ಒಂಥರ ಮೂಡ್ ಕೂಡ ರಿಫ್ರೆಶ್ ಆದಂಗೆ ಆಗುತ್ತೆ. ಆರಾಮಾಗಿ ಇನ್ನು ಉಳ್ದಿದ್ದ ಕೆಲಸಗಳೆಲ್ಲ ಮಾಡ್ಕೊಳ್ಬೋದು. ಹಾಗೆ ನನಗೆ ತುಂಬ ಇಷ್ಟವಾಗಿರೋ ಪ್ಲೇಸು ಇದೇನೇ. ಈ ಮನೆಯಲ್ಲಿ ಹೊರ್ಗಡೆ ಈ ರೀತಿ ಒಂದು ಕಾಟ್ ಹಾಕ್ಕೊಂಡಿದ್ದೀವಲ್ಲ, ಅಲ್ಲಿ ಆರಾಮಾಗಿ ಕುತ್ಕೊಂಡು ಒಂದು ಲೋಟ ಕಾಫಿ ಕುಡ್ಕೊಂಡು, ಏನೋ ನನ್ನ ಹಸ್ಬೆಂಡ್ ಕೈಯಲ್ಲಿ ಮಾತಾಡಿಕೊಂಡು, ನಮ್ಮ ತನು ಕೈಯಲ್ಲಿ ಮಾತಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹೊರಗಡೆ ನೇಚರ್ನ, ಸೂರ್ಯನ, ಬೆಟ್ಟನ, ಗುಡ್ಡನ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ ನನಗೆ. ಇಡೀ ದಿನ ಆರಾಮಾಗಿ ಖುಷಿಯಾಗಿದ್ದೀನಿ ಅನ್ನೋ ಒಂದು ಫೀಲ್ ಆಗ್ತಾ ಇರುತ್ತೆ. ನನಗೇನಾಗೋದು, ಬೆಂಗಳೂರಲ್ಲಿ ನಾನು ಯಾವಾಗಲೂ ಮನೆ ಒಳಗಡೆನೇ ಇದ್ದು ಯಾವಾಗಲೂ ನನಗೆ ನಿಂತ್ಕೊಳ್ಳೋಕ್ಕಾಗ್ತಾಯಿರಲಿಲ್ಲ, ಕುಂತ್ಕೊಳ್ಳೋಕ್ಕಾಗ್ತಾಯಿರಲಿಲ್ಲ. ಹೋದ ತಕ್ಷಣ ಮಲ್ಕೊಳ್ಳೋಣ ಅನ್ಸೋದು. ಆ ಕಡೆ ಈ ಕಡೆ ಏನಾದ್ರು ಕೆಲಸ ಮಾಡ್ತಿದ್ದೆ, ರೂಮಲ್ಲಿ ಹೋಗ್ಬಿಟ್ಟು ಮಲ್ಕೊತಿದ್ದೆ. ಈ ಥರನೇ ಮಾಡ್ತಿದ್ದೆ. ಇವಾಗ ನಾನು ರೂಮಲ್ಲಿ ಹೋಗಿ ಮಲ್ಕೊಳ್ಳೋದೇ ಇಲ್ಲ. ಸುಮ್ಮನೆ ಬರ್ತೀನಿ, ಆ ಕೆಲಸ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ, ಹೊರಗಡೆ ಸ್ವಲ್ಪ ಹೊತ್ತು ಕುತ್ಕೋತೀನಿ, ಇಲ್ಲ ಹೊರಗಡೆ ಏನಾದರೂ ಕೆಲಸ ಮಾಡ್ತೀನಿ. ಒಟ್ಟಾರೆ ಆ್ಯಕ್ಟಿವ್ ಆಗಿದ್ದೀನಿ ಅಂತ ಹೇಳ್ಬೋದು. ಸೊ ಕುತ್ಕೊಂಡು ನನ್ನ ಹಸ್ಬೆಂಡ್ ಕೈಲೆಲ್ಲ ಮಾತಾಡಿ ಕಾಫಿ ಎಲ್ಲ ಕುಡಿದು 1-2 ಬಿಸ್ಕೆಟ್ ಎಲ್ಲ ತಿಂದೆ. ತಿಂದಾದಮೇಲೆ ಆಮೇಲೆ ಅಡುಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ.
ಅಂದರೆ ನನ್ನ ಹಸ್ಬೆಂಡು ಮಟನ್ ತರ್ತೀನಿ ಅಂತಂದರು. ಮಟನ್ ತರ್ತಾರಲ್ಲ ಅಂತೇಳ್ಬಿಟ್ಟು ಬೇಗ ಬೇಗ ನಾನು ಮಸಾಲ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈಗ. ನಾನಿವತ್ತು ಮಟನ್ ಸಾಂಬಾರು ಮಾಮೂಲಿ ಮಾಡೋ ಯಾವ ಶೈಲಿಲಿ ಮಾಡ್ತೀನಿ ಆ ಮಟನ್ ಸಾಂಬಾರ ರೆಸಿಪಿ ಕೂಡ ತೋರಿಸ್ತೀನಿ. ಮುಂಚೆನೂ ತೋರಿಸಿದ್ದೀನಿ, ಅದೆಲ್ಲ ನಾನು ತೋರಿಸಿ ತುಂಬಾನೇ ವರ್ಷ ಹತ್ರನೇ ಆಗಿಬಿಟ್ಟಿದೆ. ಹಾಗಾಗಿ ಮತ್ತೆ ನಾನು ಆ ರೆಸಿಪಿನ ತೋರಿಸ್ತೀನಿ. ಯೂಶ್ವಲಿ ಎಲ್ಲರ ಮನೇಲೂ ಯಾವ ರೀತಿ ಮಾಡ್ತಾರೋ ಅದೇ ಥರನೇ ನಾನು ಕೂಡ ಮಟನ್ ಸಾಂಬಾರು ಮಾಡೋದು. ಸೊ ಇವಾಗ ಮಸಾಲ ಪದಾರ್ಥಗಳಿಗೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಏನು ಮಟನ್ ತರ್ತಾಯಿಲ್ಲ, ಒಂದು ಅರ್ಧ ಕೆ ಜಿ ತೊಗೊಂಬನ್ನಿ ಅಂತಂದೆ. ಫೋನ್ ಮಾಡಿ ಕೇಳಿದರು ಎಷ್ಟು ತರಲಿ ಅಂತೇಳಿ, ಒಂದು ಅರ್ಧ ಕೆ ಜಿ ತೊಗೊಬನ್ನಿ ಅಂತಂದೆ. ಏನಂದರೆ ನನಗೆ ಏನೋ ಒಂಥರ ಚಿಕ್ಕಮಂಗ್ಳೂರು ಕಡೆಯಲ್ಲಿ ಮಟನ್ ಎಲ್ಲ ಒಂಥರ ಚೆನ್ನಾಗಿರುತ್ತೆ, ಚೆನ್ನಾಗಿ ಸಿಗುತ್ತೆ ಅನ್ನೋ ಒಂದು ಫೀಲು ನನಗೆ. ಯಾಕಂದರೆ ಇಲ್ಲಿ ಅಮ್ಮ ಮನೆಯಲ್ಲೂ ಅಷ್ಟೇ, ಏನಾದರೂ ಮಟನ್ ಸಾಂಬಾರು ಮಾಡಿದಾಗ ಸಾಂಬಾರೆಲ್ಲ ಟೇಸ್ಟ್ ಇರುತ್ತೆ. ಹಬ್ಬದಲ್ಲೂ ಅಷ್ಟೇ ಅಷ್ಟು ಚೆನ್ನಾಗಾಗಿರುತ್ತೆ ಮಟನ್ ಸಾಂಬಾರೆಲ್ಲ. ನಮ್ಮ ಅತ್ತೆ ಮಾಡಿದಾಗಲೂ ಅಷ್ಟೇ ಮಟನ್ ಸಾಂಬಾರೆಲ್ಲ ಎಷ್ಟು ಚೆನ್ನಾಗಾಗಿರುತ್ತೆ ಗೊತ್ತಾ. ನಮ್ಗೆ ಬೆಂಗಳೂರಲ್ಲಿ ತಗೊಬಂದು ಮಾಡಿದಾಗ ಏನೋ ಒಂಥರ ಅಷ್ಟೊಂದು ಟೇಸ್ಟಾಗಿ ಇಲ್ಲಿನ ಥರ ಟೇಸ್ಟ್ ಇರುತ್ತೆ ಅಂತಲೇ ಅನಿಸಲ್ಲ, ಅದು ಏನಂತ ಗೊತ್ತಿಲ್ಲ. ಸೊ ಹಂಗಾಗಿ ಇಲ್ಲಿಗೆ ಬಂದಮೇಲೆ ಫ್ರೆಶ್ ಆಗಿರೋ ಮೀನು ತಂದು ಸಾಂಬಾರು ಮಾಡ್ಕೊಂಡು ತಿನ್ನೋಣ, ಮಟನ್ ತಂದು ಸಾಂಬಾರು ಮಾಡಿ ತಿನ್ನೋಣ ಅಂತೆಲ್ಲ ಅನಿಸ್ತಾ ಇರುತ್ತೆ ನನಗೆ. ನನ್ನ ಹಸ್ಬೆಂಡ್ಗೂ ಪಾಪ ಅವ್ರಿಗೆ ನಾನ್ ವೆಜ್ ಎಲ್ಲ ಭಾಳ ಇಷ್ಟ. ಅಂದರೆ ಜಾಸ್ತಿ ತಿನ್ನಲ್ಲ, ತಿನ್ನೋದು ಒಂದು ಪೀಸ್ 2 ಪೀಸ್ ತಿಂದ್ರೂ ಕೂಡ ಆ ಸಾಂಬಾರಲ್ಲಿ ತಿನ್ನೋಕ್ಕೆಲ್ಲ ಇಷ್ಟಪಡ್ತಾರೆ. ಹಂಗಾಗಿ ಅವ್ರಿಗೋಸ್ಕರನೇ ನಾನು ಜಾಸ್ತಿ ಚಿಕನ್ನು, ಮಟನು, ಮೀನು ಅಂತೆಲ್ಲ ಜಾಸ್ತಿ ಮಾಡೋದು. ಫ್ರೆಂಡ್ಸ್, ಈಗ ಅರ್ಧ ಕೆ ಜಿ ಮಟನ್ ಸಾಂಬಾರಿಗೆ ಏನೆಲ್ಲ ಮಸಾಲೆ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಈರುಳ್ಳಿ, ಹಾಗೆ 1.5 ಇಂಚಷ್ಟು ಶುಂಠಿ, 1.5 ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಹಾಗೆಯೇ 2 ಟೊಮೆಟೊ, ಹಾಗೆ ಒಗ್ಗರಣೆಗೆ 1 ಈರುಳ್ಳಿ, ಸ್ವಲ್ಪ ಗಸಗಸೆ 1 ಸ್ಪೂನಷ್ಟು, ಒಂದು 10-12 ಕಾಳಷ್ಟು ಮೆಣಸು, ಒಂದು 5 ಲವಂಗ, 1.5-2 ಇಂಚಷ್ಟು ಚಕ್ಕೆ, ಹಾಗೆ 1-1.5 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದ್ರ ಜೊತೆಗೆ ನಾವು ಸ್ವಲ್ಪ ಅರಿಶಿನ ಪೌಡ್ರು, ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರ್ ಅಂದರೆ ಖಾರದ ಪೌಡ್ರು, ಮೆಣಸಿನ ಪೌಡ್ರ್ ಏನಿರುತ್ತೆ ಅದನ್ನು ಹಾಕ್ಕೊಳ್ಳೋದು, ಮೆಣಸಿನ್ಕಾಯಿ ಪೌಡ್ರು. ಇವಾಗ ಫಸ್ಟು ಮಸಾಲಗಳನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ನಾನು ಮಸಾಲನ ರುಬ್ಕೋತೀನಿ. ಮಸಾಲಗಳನ್ನು ಫ್ರೈ ಮಾಡಿಕೊಂಡು ಸಾಂಬಾರು ಮಾಡಿದ್ರೆ, ಅಂದರೆ ಮಸಾಲ ರುಬ್ಕೊಂಡು ಸಾಂಬಾರು ಮಾಡಿದ್ರೆ ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಂಗಾಗಿ ನಾನು ಆ ಥರ ಎಲ್ಲ ಮಸಾಲಗಳನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿನೇ ಮಾಡ್ತೀನಿ. ಮ್ಯಾಕ್ಸಿಮಮ್ಮು ನಮ್ಮ ಕೈಯಿಂದ ಎಷ್ಟು ಚೆನ್ನಾಗಿ ರುಚಿಯಾಗಿ ಮಾಡೋದಕ್ಕಾಗುತ್ತೋ ಆ ಥರ ರುಚಿಯಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಂದೊಂದು ಸತಿ ಮಾತ್ರ ತುಂಬ ಚೆನ್ನಾಗಿ ಬಂದುಬಿಡುತ್ತೆ, ಒಂದೊಂದು ಸತಿ ಅಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇರಲ್ಲ. ಮನೇಲಿ ಎಲ್ರಿಗೂ ಇಷ್ಟ ಆದರೂ ಕೆಲವೊಮ್ಮೆ ನಮ್ಗೆ ಗೊತ್ತಾಗ್ತಾ ಇರುತ್ತಲ್ಲ, ಅಯ್ಯೋ ಇವತ್ತೇನೋ ಅಷ್ಟೊಂದು ಚೆನ್ನಾಗಿ ಬರಲಿಲ್ವಲ್ಲ ಸಾಂಬಾರು ಅಂತ ಅನ್ನಿಸ್ತಾ ಇರುತ್ತೆ. ಸೇಮ್ ಅದೇ ಮೆಥಡಲ್ಲಿ ಮಾಡಿದರೂ ಕೂಡ ಕೆಲವೊಮ್ಮೆ ಹಂಗೆ ಆಗ್ತಾ ಇರುತ್ತೆ, ಗೊತ್ತಿಲ್ಲ. ಸೊ ಹಾಗೆಯೇ ಇವಾಗ ಎಲ್ಲ ಮಸಾಲ ಪದಾರ್ಥಗಳನ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಮಸಾಲೆ ಎಲ್ಲ ಸ್ವಲ್ಪ ತಣ್ಣಗಾದಮೇಲೆ ಇವಾಗ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಖಾರಕ್ಕೆ ತಕ್ಕಾಗಿ ಖಾರದ ಪೌಡ್ರ್ ಹಾಕ್ಕೊಂಡೆ, ಹಾಗೆಯೇ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಕೂಡ ಹಾಕ್ಕೊಂಡೆ, ಹಾಗೆ ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಇವಾಗ ರುಬ್ಬಿಡ್ತೀನಿ. ನೀರು ಆಲ್ರೆಡಿ ನಾನು ಸೇರಿಸಿದ್ದೀನಿ, ಹಾಗಾಗಿ ಇವಾಗ ಹಾಗೆಯೇ ರುಬ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವಾಗ ಸ್ಟವ್ ಆನ್ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದು ಈರುಳ್ಳಿನೂ ಕೂಡ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸಾಕು, ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಸಾಕು. ಬೇಕಂದರೆ ನಿಮಗೆ ಒಂದು ಹಸಿರು ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ಇವಾಗ ಚೆನ್ನಾಗಿ ಈಗ ಒಗ್ಗರಣೆ ಕೂಡ ಮಾಡಿದ್ದಾಯಿತು. ಇವಾಗ ಒಂದು ಅರ್ಧ ಕೆ ಜಿ ಮಟನ್ ಏನಿದೆ ಅದನ್ನು ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಈಗ ಮಟನ್ ಕೂಡ ಸೇರಿಸ್ತೀನಿ.
ಮಟನ್ನ ಹಾಗೆಯೇ ಒಂದು 3-4 ನಿಮಿಷ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಇವಾಗ ರುಬ್ಬಿಟ್ಕೊಂಡಂಥ ಮಸಾಲ ಕೂಡ ಸೇರಿಸಿದ್ದೀನಿ. ಮಸಾಲ ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀರು ಎಷ್ಟು ಬೇಕು ಅಂದರೆ ತೆಳು ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಮಗೆ ಮಟನ್ ಸಾಂಬಾರು ತುಂಬ ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಳ್ಬೋದು, ಸ್ವಲ್ಪ ತೆಳುವಾಗಿ ಬೇಕಂದರೆ ತೆಳುವಾಗಿ ಮಾಡ್ಕೊಳ್ಬೋದು. ನನಗೆ ಸ್ವಲ್ಪ ಮುದ್ದೆ ಎಲ್ಲ ಊಟ ಮಾಡೋ ಥರ ಬೇಕು, ಹಾಗಾಗಿ ಸ್ವಲ್ಪ ತೆಳುವಾಗಿ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಕರೆಕ್ಟಾಗಿ ಉಪ್ಪಿದೆಯಾ ಅಂತ ಚೆಕ್ ಮಾಡಿ, ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಹಾಗಾಗಿ ಉಪ್ಪು ಕೂಡ ಸೇರಿಸಿದೆ. ಹಾಗೆ ಪಕ್ಕದ ಸ್ಟವಲ್ಲಿ ಮುದ್ದೆ ಕೂಡ ಇಟ್ಕೊಂಡಿದ್ದೆ. ಮುದ್ದೆ ಕೂಡ ಇವಾಗೆಲ್ಲ ಚೆನ್ನಾಗಿ ಕುದಿ ಹಾಕಿದ್ದಾಯಿತು. ಇನ್ನು ಮುದ್ದೆ ಬೆಂದ ಮೇಲೆ ಮುದ್ದೆನ ಕಟ್ಟೋದಷ್ಟೇ ಬಾಕಿ. ಹಾಗೆಯೇ ಈಗ ಕುಕ್ಕರ್ ಮುಚ್ಚಳ ಕೂಡ ಕ್ಲೋಸ್ ಮಾಡಿಬಿಟ್ಟು ಒಂದು 3-4 ವಿಷಲ್ ಹಾಕಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಅಂದರೆ ಮಟನ್ ಕೂಡ ತುಂಬ ಎಳೆದಿತ್ತು, ಅಂದರೆ ಎಳೆ ಮಟನ್ ಆದರೆ ಒಂದು 3 ವಿಷಲ್ಗೆ ಬೆಂದುಬಿಡುತ್ತೆ. ಸ್ವಲ್ಪ ಬಲ್ತಿರೋ ಕುರಿ ಆಗಿಬಿಡ್ತು ಅಂದರೆ ಸ್ವಲ್ಪ ಒಂದು 4-5 ವಿಷಲ್ ಹಾಕ್ಸ್ಬೇಕಾಗತ್ತೆ. ಮುದ್ದೆನೂ ರೆಡಿ ಆಗೋಯ್ತು, ಹಾಗೆಯೇ ಸಾಂಬಾರು ಕೂಡ ವಿಷಲ್ ಆಗೋಯ್ತು. ಸಾಂಬಾರು ರೆಡಿ ಆಯಿತು. ನಮ್ಮ ಅಮ್ಮನಿಗೆ ನಾನು ಬೆಳಗ್ಗೆನೇ ಫೋನ್ ಮಾಡಿದೆ, ಅಂದರೆ ಒಂದು 10:30 ಅಷ್ಟೊತ್ತಿಗೆ ಫೋನ್ ಮಾಡಿದೆ ನಾನು. ಬಾರಮ್ಮ ಇಲ್ಲೇ ಮಟನ್ ತರಿಸಿದ್ದೀನಿ, ಊಟ ಮಾಡ್ಕೊಂಡು ಹೋಗುವಂತೆ ಅಂತಂದರೆ, ನಮ್ಮಮ್ಮ ಕೆಲ್ಸಕ್ಕೆ ಹೋಗಿದ್ದೀನಿ ಇವತ್ತು, ನಾನು 2 ಗಂಟೆ ಮೇಲಾಗುತ್ತೆ ಬರೋದು, ಆಮೇಲೆ ಬಂದು ನಾನು ಆಮೇಲೆ ಸಂಜೆ ಬರ್ತೀನಿ ಅಂತಂದರು. ಸರಿ ಇನ್ನೇನು ನಮ್ಮಮ್ಮ ಇಲ್ವಲ್ಲ ಅಂತೇಳಿ ಇವಾಗ ನಮಗೆ ಮಾತ್ರ ಮುದ್ದೆ ಮಾಡಿಕೊಂಡು ಸಾಂಬಾರೆಲ್ಲ ಹಾಕ್ಕೊಂಡು ಇವಾಗ ಊಟ ಮಾಡ್ತಾಯಿದ್ವಿ. ಸಾಂಬಾರು ತುಂಬ ಚೆನ್ನಾಗಾಗಿತ್ತು. ಮುದ್ದೆ ಮಟನ್ ಸಾಂಬಾರು ಅಂದರೆ ಕೇಳಲೇಬೇಡಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ಊಟ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 11:45 12 ಗಂಟೆನೇ ಆಗೋಗ್ಬಿಡ್ತು. ಸ್ವಲ್ಪ ಲೇಟಾಯಿತು, ನನ್ನ ಹಸ್ಬೆಂಡ್ ಬರೋದು ಲೇಟಾಯಿತು ಮಟನ್ ತಗೊಂಡು, ಹಾಗಾಗಿ. ಹಾಗೆ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಇವಾಗ ಅಂದರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ಎಲ್ಲ ನೋಡಿ ಆದಮೇಲೆ ಇವಾಗ ಬಟ್ಟೆಗಳನ್ನು ಒಗೆಯೋಣ ಅಂತೇಳ್ಬಿಟ್ಟು ಹೊರಗಡೆ ಬಂದೆ. ಬಟ್ಟೆ ಬೇರೆ ಒಂದು ರಾಶಿ ಬಿದ್ದಿತ್ತು, ಸೊ ಅದರಲ್ಲಿ ಸ್ವಲ್ಪ ಮಿಷಿನ್ಗೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹ್ಯಾಂಡ್ ವಾಶ್ ಮಾಡೋಣ ಅಂತೇಳಿ ಇಟ್ಟಿದ್ದೀನಿ. ಅಂದರೆ ತನು ರೆಗ್ಯುಲರಾಗಿ ಕುರ್ತಾ ಅದು ಇದು ಹಾಕ್ಕೊಂಡು ಹೋಗ್ತಾಯಿದ್ಲಿ. ಇನ್ನು ವೈಟ್ ಬಟ್ಟೆಗಳೆಲ್ಲ ಇತ್ತು, ಅದನ್ನೆಲ್ಲ ಹ್ಯಾಂಡ್ ವಾಶೇ ಮಾಡಿಬಿಡೋಣ ಅಂಥೇಳಿ ಇವಾಗ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಬಟ್ಟೆ ಹಾಕ್ಕೊಂಡಿದ್ದೀನಿ. ನಾನು ಬೆಂಗಳೂರು ಮನೆಯಲ್ಲಿ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಈ ರೀತಿ ಕಲ್ಲು ಗಿಲ್ಲು ಏನೂ ಇರಲಿಲ್ಲ. ವೈಟ್ ಬಟ್ಟೆ ಕೂಡ ನಾನು ವಾಷಿಂಗ್ ಮಿಷಿನಲ್ಲೇ ಹಾಕ್ತಾಯಿದ್ದೆ, ಸಪ್ರೇಟಾಗಿ ಹಾಕ್ತಾಯಿದ್ದೆ. ನಾನು ಯೂನಿಫಾರ್ಮ್ ಕೂಡ ನಾನು ಸಪ್ರೇಟಾಗಿ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೆ. ಒಂದು 2 ಜೊತೆ ಯೂನಿಫಾರ್ಮ್ ಏನಿತ್ತು ಅದೆರಡು ಒಟ್ಟಿಗೆ ಹಾಕ್ಬಿಡ್ತಾಯಿದ್ದೆ. ನಾವು ವೈಟ್ ಬಟ್ಟೆನ ಮಿಷಿನ್ ಒಳಗಡೆ ಒಟ್ಟಿಗೆ ಹಾಕ್ಬಿಟ್ರೆ ಅದ್ರ ಕಲರು ಡಲ್ಲಾಗಿಬಿಡುತ್ತೆ, ವೈಟ್ ಕಲರು. ಸಪ್ರೇಟಾಗಿ ಹಾಕಿದರೆ ಏನೂ ಆಗೋಲ್ಲ, ನೀಟಾಗಿ ವಾಶ್ ಆಗುತ್ತೆ.
ಸೊ ಇವಾಗ ಸ್ವಲ್ಪ ಬಟ್ಟೆಗಳನ್ನೆಲ್ಲ ನೆನೆ ಇಡ್ತಾ ಇದ್ದೀನಿ ಹ್ಯಾಂಡ್ ವಾಶ್ ಮಾಡೋದಕ್ಕೆ. ಇಲ್ಲಿ ಹೊರಗಡೆ ಆರಾಮಾಗಿ ಕೂತ್ಕೊಂಡು ಕಲ್ಲು ಹಾಕಿರೋದ್ರಿಂದ ಆರಾಮಾಗಿ ಬಟ್ಟೆ ಒಗಿಬೋದು. ಒಂಥರ ಖುಷಿಯಾಗಿ ಬಟ್ಟೆ ಒಗಿತಾ ಇದ್ದೀನಿ. ನನಗೆ ಬಟ್ಟೆ ಒಗೆಯೋದಂದ್ರೆಲ್ಲ ಇಷ್ಟನೇ ಆಗ್ತಿರಲಿಲ್ಲ. ಯಾರು ಒಗಿತಾರೆ ಅನ್ನೋ ಥರ ಅನ್ಸೋದು. ಅಂದರೆ ರೂಢಿ ಆಗಿಬಿಡ್ತು. ಹೆಚ್ಚು ಕಮ್ಮಿ ತನು UKG ಮುಗ್ದಿನ ಒಂದು ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗಬೇಕಿತ್ತು. ಆವಾಗ ತೊಗೊಂಬಂದಿದ್ದು ವಾಷಿಂಗ್ ಮಿಷಿನ್ ಇದು. ಆವತ್ತಿಂದ ಇಲ್ಲಿ ತನಕ ಸುಮಾರಲ್ಲೇ 10 ವರ್ಷ ದಾಟೋಗ್ಬಿಡ್ತು ವಾಷಿಂಗ್ ಮಿಷಿನ್ಗೆ. ಇನ್ನೂ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗೆಯೇ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಬೆಟ್ಟ ಎಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿದ್ರೆ ತಕ್ಷಣ ಮಳೆ ಕೂಡ ಶುರುವಾಗ್ಬಿಡ್ತು. ಹಾಗೆ ಮೊನ್ನೆ ಒಗೆದು ಒಣ ಹಾಕಿದ ಬಟ್ಟೆಗಳು ಕೂಡ ಹಾಗೆಯೇ ಮಳೆ ಬರ್ತಾ ಇದ್ದಿದ್ದರಿಂದ ಸರಿಯಾಗಿ ಒಣಗ್ತಾ ಇರಲಿಲ್ಲ. ಸೊ ಇವಾಗ ಒಂದು 2 ದಿನ ಅಲ್ಲೇ ಬಿಟ್ಬಿಟ್ಟೆ. ಚೆನ್ನಾಗಿ ಈಗ ಒಣಗಿದೆ. ಬಟ್ಟೆಗಳನ್ನೆಲ್ಲ ಇವಾಗ ಹಾಗೆ ನಾನಿಲ್ಲಿ ಏನು ಮಾಡಿಬಿಡ್ತೀನಿ, ಬಟ್ಟೆ ಹಂಗೆ ಒಣಗಿದಂಗೆ ಅಲ್ಲೇ ಫೋಲ್ಡ್ ಮಾಡಿ ತೊಗೊಂಡೋಗಿ ಇಟ್ಬಿಡ್ತೀನಿ. ಸೊ ಹಂಗಾಗಿ ಮತ್ತೆ ಒಂದು ಸತಿ ರಾಶಿ ತಂದುಬಿಟ್ಟು ಚೇರ್ ಮೇಲೋ ಇನ್ನೆಲ್ಲೋ ಹಾಕ್ಬಿಟ್ಟು ಆಮೇಲೆ ಮಡಿಸೋವಂಥ ಗೋಜಿಗೆ ಹೋಗಲ್ಲ. ಇಲ್ಲಿ ಹಾಗೆ ಓಡಾಡಿಕೊಂಡು ಒಂದೊಂದು ಬಟ್ಟೆನೇ ಮಡಿಸಿ ತೊಗೊಂಡೋಗಿ ಇಟ್ಬಿಡ್ತೀನಿ. ಸೊ ನೋಡಿ ಇನ್ನೂ ಮೋಡ ಕೂಡ ಮಳೆ ಅಂತೂ ಉಯ್ಯಿ ಅಂತ ಉಯ್ತಾನೇ ಇತ್ತು. ಜೋರು ಮಳೆ. ಇನ್ನು ಮಳೆ ಬರ್ತಾಯಿದೆ, ಚಳಿ ಆಗ್ತದೆ ಅಂತೇಳ್ಬಿಟ್ಟು ಬೆಚ್ಚಗೆ ಹೋಗಿ ಮಲ್ಕೊಂಬಿಟ್ರೆ ಇನ್ನು ಉಳಿದಿರೋ ಕೆಲಸಗಳೆಲ್ಲ ಹಾಗೆ ಉಳಿದ್ಬಿಡುತ್ತೆ. ಸೊ ಮಳೆ ಪಾಡಿಗೆ ಮಳೆ ಬರ್ತಾ ಇರಲಿ, ನನ್ನ ಪಾಡಿಗೆ ನನ್ನ ಬಟ್ಟೆಗಳನ್ನ ವಾಶ್ ಮಾಡಿಬಿಡೋಣ ಅಂಥೇಳಿ ಬಟ್ಟೆಗಳನ್ನು ಈ ಕಡೆ ಮಿಷಿನ್ಗೂ ಹಾಕಿ ಹಾಗೆಯೇ ಹ್ಯಾಂಡ್ ವಾಶ್ ಕೂಡ ಮಾಡ್ತಾಯಿದ್ದೀನಿ. ಜಾಸ್ತಿ ಬಟ್ಟೆಯನ್ನು ನಾನು ಹ್ಯಾಂಡ್ ವಾಶ್ ಮಾಡೋದಕ್ಕೆ ಇಟ್ಕೊಂಡಿರಲಿಲ್ಲ. ಒಂದು 6-7 ಬಟ್ಟೆಗಳಿತ್ತು ಅಷ್ಟೇ. ಮಳೆ ಅಂತೂ 1 ಅವರ್ ಚೆನ್ನಾಗಿ ಬಂದುಬಿಡ್ತು. ಬಂದಾದಮೇಲೆ ಮಳೆ ಕೂಡ ನಿಂತು. ಇನ್ನು ಮಳೆಯೆಲ್ಲ ನಿಂತೋದ್ಮೇಲೆ ಗಿಡಗಳ ಮೇಲಿರುವಂಥ ನೀರಿನ ಹನಿ, ಮಳೆ ಹನಿ ಏನಿರುತ್ತೆ ನೋಡಿ, ಅದನ್ನ ನೋಡೋದೇ ಒಂಥರ ಖುಷಿ. ಸೊ ನಾನು ಹಂಗೇ ಮಳೆ ಹನಿಗಳನ್ನ ಕೂಡ ಹಾಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ಈ ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಬಟ್ ಬರೀ ಗಣ್ಣಲ್ಲಿ ನೋಡ್ತಾ ಇದ್ರಂತೂ ಇನ್ನೂ ನೋಡ್ತಾನೆ ಇರೋಣ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಗಿಡಗಳ ಮೇಲೆ ಬಿದ್ದಿರುವಂಥ ಹನಿಗಳು. ಸೊ ಆ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ಇನ್ನು ಒಂದು ರಾಶಿ ಪಾತ್ರೆಗಳು ಬಿದ್ದಿತ್ತು. ಅಡುಗೆ ಮಾಡಿದ ಪಾತ್ರೆ ಅದು ಇದು ಎಲ್ಲ, ತಟ್ಟೆಗಳು ತಿಂದಿದ್ದು ಅದೆಲ್ಲ. ಇವಾಗೆಲ್ಲ ಪಾತ್ರೆಗಳನ್ನು ಪಟ ಅಂತ ತೊಳೆದು ಬಿಡೋಣ ಅಂತೇಳಿ ಬಂದು ನಿಂತಿದ್ದೀನಿ. ಈ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಸ್ನಾನ ಕೂಡ ಮಾಡಬೇಕು. ಫಸ್ಟ್ ಕೆಲಸ ಮುಗಿದ್ರೆ ಸಾಕಪ್ಪ ಅನ್ನಿಸ್ತಾ ಇತ್ತು ನನಗೆ. ಭಾನುವಾರ ಬಂತು ಅಂದರೆ ನಿಜವಾಗ್ಲೂ ಜಾಸ್ತಿ ಕೆಲಸನೇ ಇರುತ್ತೆ. ಸೊ ಆರಾಮಾಗಿ ರೆಸ್ಟ್ ಮಾಡೋಣ ಅಂತಂದರೆ ಯೂಶ್ವಲಿ ಎಲ್ಲ ಹೌಸ್ ವೈಫ್ಗಳಿಗೂ ಕೂಡ ಭಾನುವಾರ ಅಂತೂ ನಿಜವಾಗ್ಲೂ ಬಿಡುವಿಲ್ದಷ್ಟು ಕೆಲಸ ಇರುತ್ತೆ. ಕರೆಕ್ಟಾಗಿ ಗಂಡ ಹೆಂಡತಿ ಏನಾದರೂ ಹೊರಗಡೆ ಕೆಲಸ ಮಾಡಿ ಅವರು ಸಂಡೇನ ಪ್ಲ್ಯಾನಿಂಗ್ ಮಾಡ್ಕೊಂಡ್ರೆ ರೆಸ್ಟ್ಗೋಸ್ಕರ ಪ್ಲ್ಯಾನಿಂಗ್ ಮಾಡಿಕೊಂಡು ಎಲ್ಲ ಹೊರಗಡೆ ತಿಂದ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡ್ತಿರ್ತಾರಲ್ಲ, ಅವರಿಗೆ ಸಂಡೇ ಆರಾಮಿರುತ್ತೆ. ಬಟ್ ನಮ್ಮಂಥ ಮನೇಲೇ 3 ಹೊತ್ತು ಇರೋರಿಗೆ ಸಂಡೇ ಅಂದರೆ ಅಂತೂ ಈ ಥರ ಕೆಲಸಗಳು ಜಾಸ್ತಿ ಇರುತ್ತೆ. ಹಾಗೆ ಇದೊಂದು ರೋಲ್ ಏನಿದೆ ನೋಡಿ, ಇದು ಈ ಒಂದು ಪೇಪರ್ ರೋಲ್ ಬರುತ್ತಲ್ವ, ಅಂದರೆ ಬೈಂಡಿಂಗ್ ರೋಲ್ ಥರ ಬರುತ್ತಲ್ವ ಅದು. ಸೊ ಇದು ನಾನು ಬಟರ್ ಪೇಪರು ಅಂತ ವಾದ ಮಾಡ್ತಾಯಿದ್ದೀನಿ. ತನು ಇಲ್ಲ ಇದು ಬೈಂಡ್ ಹಾಕೋದಕ್ಕೆ ಅಂತ ತೊಗೊಂಡಿದ್ದು ರೋಲು ಅಂತ ಅವಳು ಹೇಳ್ತಾಯಿದ್ಲು. ನನ್ನ ಹಸ್ಬೆಂಡ್ ಕೂಡ ಬಟರ್ ಪೇಪರ್ ಅದು ಅಂತ ಹೇಳಿದರು. ಅಂದರೆ ನಾವು ಮನೆ ಖಾಲಿ ಮಾಡಬೇಕಾದ್ರೆ ಹಾಗೆಯೇ ಅದನ್ನು ಒಂದು ಬಾಕ್ಸಲ್ಲಿ ಎತ್ತಿಟ್ಬಿಟ್ಟಿದ್ದೆ. ಆವಾಗ ಇದು ಬಟರ್ ಪೇಪರಾ ಇಲ್ಲ ಬೈಂಡ್ ಹಾಕೋ ರೋಲಾ ಅನ್ನೋ ಕನ್ಫ್ಯೂಷನಲ್ಲೇ ಇದ್ವಿ. ತನು ಇಲ್ಲ ಇದು ಬೈಂಡ್ ಹಾಕೋದು ಅಂತ ಹೇಳ್ಬಿಟ್ಟು ಅವ್ಳು ಬುಕ್ಸ್ಗಳು ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಸ್ಕೂಲಲ್ಲಿ. ಸೊ ಆ ಬುಕ್ಸ್ಗಳಿಗೆಲ್ಲ ಬೈಂಡ್ ಹಾಕ್ಕೊಡಮ್ಮ ಅಂತ ಇದ್ಲು. ನಾನು ಇವತ್ತು ಹಾಕೋಕ್ಕಾಗಲ್ಲ, ನಾಳೆ ನಾಡಿದ್ರೆಲ್ಲ ಹಾಕ್ಕೊಡ್ತೀನಿ ಚಿನ್ನಿ ಅಂತೆಲ್ಲ ಹೇಳ್ತಾ ಇದ್ದೆ. ಊಟ ಮಾಡ್ದ ಇಲ್ವಾ ಮಧ್ಯಾಹ್ನ? ಅನ್ನ ಮಾಡ್ಕೊಂಡು ಉಂಟು ಹೌದಾ? ಊಟ ಮಾಡಿ
ಆ ಚೇರ್ ಬಟ್ಟೆ ಆದ್ರೂ ಬಟ್ಟೆ ಹಾಕಿದೀನಿ ತಡಿ ತಂದ್ಕೊಡು. ಸ್ವಲ್ಪ ಹೊತ್ತು ಆ ಕೆಲಸ ಈ ಕೆಲಸ ಬಟ್ಟೆ ಮಡ್ಸೋದು ಅದು ಇದು ಅಂದ್ಕೊಂಡು ಮಾಡೋಷ್ಟೊತ್ತಿಗೆ ಸಾಯಂಕಾಲನೇ ಆಗೋಗ್ಬಿಡ್ತು. ಚಿನಿ ಬೇರೆಯವ್ರದ್ದು ನೋಡು ಬುಕ್ಸ್ನ, ಎಲ್ಲರದ್ದು ಹಂಗೆ ಆಯ್ತಾ ನಿಂದು ಮಾತ್ರ ಹಂಗೆ ಆಯ್ತಾ ನೋಡ್ಕೊಂಡು ಆಮೇಲೆ ಚೇಂಜ್ ಮಾಡಿಸು ಹೋಗ್ಬಿಟ್ಟು. ಪೇಜ್ ಪ್ರಿಂಟ್ ಮಾಡೋದು ಆ ಥರಕ್ಕೆ ಮಾಡೋರು. ಬುಕ್ಸ್ ಕೊಟ್ಟರು ನೋಡಿ ಇಲ್ಲಿ ಹೆಂಗ್ ಪ್ರಿಂಟ್ ಮಾಡಿದ್ದಾನೆ ನೋಡಿ ಈ ಥರ ಮೀನು ಇದು ಕಲರ್. ತನುಗೆ ಕಾಲೇಜಿಂದ ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರೆ. ಆ ಟೆಕ್ಸ್ಟ್ ಬುಕ್ಗಳು ಏನಾಗಿದೆ, ಕೆಲವೊಂದಷ್ಟು ಪ್ರಿಂಟ್ಗಳು ಬಂದಿಲ್ಲ, ಸರಿಯಾಗಿ ಪ್ರಿಂಟ್ ಬಂದಿಲ್ಲ, ಡಬಲ್ ಪ್ರಿಂಟ್ ಬಂದಿರೋದು, ಮತ್ತು ಕೊಟ್ಟಿರೋ ಪಿಕ್ಚರ್ಗಳೇನಿದೆ ಅಲ್ಲೂ ಕೂಡ ಡಬಲ್ ಪಿಕ್ಚರ್ಗಳು ಬಂದಿರೋದು, ಆ ರೀತಿ ಎಲ್ಲ ಆಗಿದೆ. ಸೊ ಹಂಗಾಗಿ ಈ ಥರ ಆಗಿದೆ ನನಗೆ ಬುಕ್ಸು ಹಂಗೆ ಹಿಂಗೆ ಅಂತ ಅದನ್ನೇ ಒಂದು 5-6 ಸತಿ ಹೇಳ್ತಾನೇ ಓಡಾಡ್ಕೊಂಡಿದ್ಲು. ನಾನು ಆಮೇಲೆ ಚೆಕ್ ಮಾಡಿಬಿಟ್ಟು ಅದು ಸರಿ ಇಲ್ಲ ಅಂದರೆ ಬೇರೆಯವ್ರ ಬುಕ್ಸ್ಗಳನ್ನ ಕೂಡ ನೀನು ನೋಡು, ಅವ್ರಿಗೂ ಹಂಗೆ ಆಗಿದೆಯಾ ಅಂತ ಎಲ್ಲ ಚೆಕ್ ಮಾಡು, ನಿನಗೆ ಮಾತ್ರ ಆಗಿದೆ ಅಂತೇಳಿದರೆ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಸ್ಕೊ ಅಂತ ಹೇಳ್ತಾ ಇದ್ದೆ. ಸೊ ಅವಳಿಗೆ ಹೇಳ್ಬಿಟ್ಟು ಅವಳಿಗೆ ಕೂಲ್ ಮಾಡಿಬಿಟ್ಟು ಕಳಿಸಿದ್ದಾಯಿತು. ಹಂಗಾಗಿದೆ ಹಿಂಗಾಗಿದೆ ಅಂತ ಇದು ಮಾಡ್ತಾಯಿದ್ಲು. ಹೆಂಗೆ ಓದೋಕ್ಕೆ ಮನಸ್ಸು ಬರುತ್ತೆ ಈ ಥರ ಎಲ್ಲ ಆದರೆ ಅಂತೆಲ್ಲ. ಸರಿ ಅಂತೇಳಿ ಅವಳಿಗೆಲ್ಲ ಹೇಳಿ ಆದಮೇಲೆ ನನ್ನ ಕೆಲಸಗಳು ಕೂಡ ಕಂಪ್ಲೀಟ್ ಆಯಿತು. ಅದಾದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಸ್ನಾನ ಮುಗಿಸ್ಕೊಂಡ್ಬಂದು ಕಾಫಿ ಕೂಡ ಮಾಡ್ತಾಯಿದ್ದೀನಿ. ನಮ್ಮಮ್ಮನೂ ಆರಾಮಾಗಿ ಮಲ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ರು. ನಮ್ಮಮ್ಮನೂ ಪಾಪ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು ಬೆಳಗ್ಗೆ, ಹಂಗಾಗಿ ಅವ್ರಿಗೂ ಸುಸ್ತಾದಂಗಾಗಿತ್ತು. ಸರಿ ಬಂದುಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಾರೆ. ನಮ್ಮಮ್ಮ ನಮ್ಮ ಮನೆಗೆ ಬಂದರು ಅಂದರೆ ನಾನು ಬೆಲ್ಲದ ಕಾಫಿನೇ ಮಾಡೋದು. ಇವಾಗಲೂ ಕೂಡ ಬೆಲ್ಲದ ಕಾಫಿನೇ ಮಾಡ್ತಾಯಿದ್ದೀನಿ. ಸೊ ನಮ್ಮಮ್ಮಗೆ ಮಾತ್ರ ಸಪ್ರೇಟಾಗಿ ಬೆಲ್ಲದ ಕಾಫಿ ಮಾಡಿ, ಇನ್ನೇನು ನಾವು ಮಾತ್ರ ಸಪ್ರೇಟಾಗಿ ಸಕ್ಕರೆ ಕಾಫಿ ಮಾಡ್ಕೊಳ್ಳೋದು ಅಂತೇಳಿ 3 ಜನಕ್ಕೆ ಆಗಂಗೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕಾಫಿ ಮಾಡಿದೆ. ಬೆಲ್ಲ ಅಂದರೆ ಜಾಸ್ತಿ ಹಾಕೋದಿಲ್ಲ, ಸಪ್ಪೆ ಇರುತ್ತೆ ನಮ್ಮಮ್ಮ ಪಾಪ ಕುಡಿಯೋ ಕಾಫಿ. ನಮ್ಮಮ್ಮಗೆ ಸ್ವಲ್ಪ ಶುಗರ್ ಇರೋದ್ರಿಂದ ಮತ್ತು ಸ್ವಲ್ಪ ಸಪ್ಪೆ ಕಾಫಿನೇ ಕುಡಿತಾರೆ. ಸೊ ಇವಾಗ ಕಾಫಿ ಕೂಡ ಆ ಕಡೆ ರೆಡಿ ಆಯಿತು. ಹಾಗೆಯೇ ಸ್ವಲ್ಪ ಮೊಟ್ಟೆಗಳನ್ನು ಬೇಯಿಸೋಣ ಅಂತೇಳ್ಬಿಟ್ಟು ಮೊಟ್ಟೆಗಳನ್ನು ಬೇಯೋದಕ್ಕಿಟ್ಟಿದ್ದೆ. ಮಟನ್ ಬೇರೆ ಸ್ವಲ್ಪ ಅರ್ಧ ಕೆಜಿನೇ ತೊಗೊಬಂದಿದ್ದರಿಂದ ರಾತ್ರಿ ಊಟಕ್ಕೆ ಮಟನ್ ಪೀಸ್ಗಳೆಲ್ಲ ಜಾಸ್ತಿ ಇರಲಿಲ್ಲ. ಹಾಗಾಗಿ ಒಂದೊಂದು ಮೊಟ್ಟೆ ಬೇಯಿಸ್ಬಿಟ್ಟು ಅದೇ ಸಾಂಬಾರಲ್ಲಿ ಹಾಕಿಬಿಟ್ರೆ ಸೊ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಮೊಟ್ಟೆ ಎಲ್ಲ ನಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇವಾಗ ಮೊಟ್ಟೆ ಬೇಯೋದಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಸಪ್ಪೆ ಮಾಡಿದೆ. ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ಹಾಗೆಯೇ ಟಿ ವಿ ಕೂಡ ನೋಡಿ ಆದಮೇಲೆ ಮೊಟ್ಟೆ ಕೂಡ ಬೆಂದಿತ್ತು. ಮೊಟ್ಟೆ ಎಲ್ಲ ಬೆಂದಿದ್ದರಿಂದ ಈ ಮೊಟ್ಟೆ ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ಆ ಮೊಟ್ಟೆನ ಸಾಂಬಾರಲ್ಲಿ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಇವಾಗ ಆ ಕೆಲಸ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ಮಟನ್ ಸಾಂಬಾರು ಮಾಡಿದರೆ ಅದರ ಜೊತೆಗೆ ಮೊಟ್ಟೆ ಹಾಕ್ತೀವಿ, ಪೀಸ್ ಇದ್ದರೂ ಪೀಸ್ ಇಲ್ಲದೆ ಇದ್ರೂ ಮಟನ್ ಸಾಂಬಾರು ಜೊತೆಗೆ ಮೊಟ್ಟೆಗಳನ್ನ ಬೇಯಿಸಿ ಹಾಕಿ
ಊಟ ಮಾಡಬೇಕಾದ್ರೆ ಒಂದೊಂದು ಮಟನ್ ಸಾಂಬಾರು ಜೊತೆ ಹಾಕ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಹಾಗೆಯೇ ಇನ್ನು ಟೈಮ್ ಬೇರೆ ಆಯಿತು, ನಮ್ಮಮ್ಮಂಗೆ 9 ಗಂಟೆ ಒಳಗೆಲ್ಲ ಊಟ ಆಗಬೇಕು. ಹಾಗಾಗಿ ಮುದ್ದೆ ಕೂಡ ಮಾಡೋದಕ್ಕೆ ಇಟ್ಟಿದ್ದೀನಿ ಈಗ ನಾನು. ನಮ್ಮ ಅಮ್ಮಂಗೆ ಡ್ರಾಪ್ ಮಾಡಿ ಬರುವ ಅಂತ ಹೋಗ್ತಾ ಇದ್ದೀವಿ ಮನೆಗೆ. ಇಲ್ಲೇ ಮಂಕೊಂಡು ಬೆಳಗ್ಗೆ ಹೋಗ್ಬೋದಿತ್ತು ಕಣಮ್ಮ. ಬಟ್ಟೆಗಳೆಲ್ಲ ಇವೆ, ಯಾವ ಗತಿ ಒಣಗ್ತಾವೋ. ಚಪ್ಪಲ ಆ ಕಡೆ ಐತೆ ನೋಡು ಅಡಿಲಿ. ಬಾಯ್. ಆಯಿತು, ಬೀಗ ತೆಕೊಂಡು ಹೋಗಿ ಒಳಕ್ಕೆ. ಎಲ್ಲರೂ ಗಾಡಿ ಗಾಡಿದ ಯಾಕೆ ಪೆಟ್ರೋಲ್ ಪೈಪು ಹಾಂ ಹಾಳಾಗ್ಬಿಟ್ಟು ಕಟ್ಟಾಗ್ಬಿಟ್ಟೈತೆ, ಪೆಟ್ರೋಲ್ ಹೋಗ್ತಾ ಇದೆ ಕಳಿಕೆ. ಗಾಡಿ ಪೆಟ್ರೋಲ್ ಗಾಡಿನ ಅದು? ಪೆಟ್ರೋಲ್ ಡೀಸೆಲ್ ಇದೆ ಅಂತ ಹೇಳಿದೆ, ಮತ್ತೆ ಸುಳ್ಳು ಹೇಳ್ತಿದ್ಯಾ? ನೆನ್ನೆ ಹೇಳ್ದಲ್ಲ ಡೀಸೆಲ್ ಗಾಡಿ, ಡೀಸೆಲ್ ಗಾಡಿ ಅಂತ ಹೇಳ್ದೆ ತಾನೆ. ಮತ್ತೆ ಗ್ಯಾಸ್, ಈಗಿದು ಪೆಟ್ರೋಲು ಗ್ಯಾಸ್ ಎರಡೂ ಇತ್ತಾ ಇದರಲ್ಲಿ? LPG. ನಮ್ಮಮ್ಮ ಬೀನ್ಸು, ಫ್ರೆಶ್ ಬೀನ್ಸ್ ತಂದು ಕೊಟ್ಟಿದ್ದಾರೆ. ಬೆಳಗ್ಗೆ ಕುಯ್ಯೋಕ್ಕೆ ಹೋಗಿದ್ರಂತೆ, ಅಲ್ಲಿ ಕೊಡ್ತಾರಲ್ವ ಅದು. ನಂದಿನ್ನೂ ಊಟ ಆಗಿಲ್ಲ. ಆವಾಗಲೇ 9 ಗಂಟೆಗೆ ಮುದ್ದೆ ಮಾಡಿಟ್ಟೆ. ನಾನು ಎಡಿಟಿಂಗ್ ಅಂತ ಎಡಿಟ್ ಮಾಡ್ತಾ ಕೂತ್ಕೊಂಡು ಇಷ್ಟೊತ್ತಾಗೋಯ್ತು. ನನ್ನ ಹಸ್ಬೆಂಡ್ ಬೇರೆ ಬಂದಿರಲಿಲ್ಲ. ಇವಾಗ ನಾನು ನನ್ನ ಹಸ್ಬೆಂಡ್ ಇಬ್ಬರು ಊಟ ಮಾಡಬೇಕು. ಮುದ್ದೆ ಹಂಗೆ ಮಾಡಿಟ್ಟಿರೋದು ಹಂಗೆ ಇದೆ, ಊಟ ಮಾಡಬೇಕು. ಏನು ಬಾಳೆಹಣ್ಣ? ಪಪ್ಪಾಯ ಸಿಗಲಿಲ್ವಾ? ಪಪ್ಪಾಯ ಸಿಕ್ಕಲಿಲ್ವಾ ಇಷ್ಟೊತ್ತಲ್ಲಿ? ಪಚ್ಚ ಬಾಳೆಹಣ್ಣ, ಮಿಕ್ಸರು, ಖಾರ ಬುಂದಿ, ಬೆಡ್ ಚಿಪ್ಸಾ? ಓಕೆ ಫ್ರೆಂಡ್ಸ್, ಇವಾಗ ಟೈಮ್ ನೋಡಿ 10:30 ಊಟ ಮಾಡ್ತಾಯಿದ್ದೀವಿ. ಇವತ್ತು ತುಂಬ ಲೇಟ್ ಆಯಿತು. ಸೊ ನಾನು ಎಡಿಟ್ ಮಾಡ್ತಾನೆ ಲೇಟ್ ಆಗೋಗ್ಬಿಡ್ತು. ಅಮ್ಮ ತಾನು ಆಲ್ರೆಡಿ ಊಟ ಮಾಡಿ ಅಮ್ಮನಿಗೆ ಡ್ರಾಪ್ ಮಾಡಿ ಬಂದಾಯಿತು. ಇನ್ನು ನಾವು ಊಟ ಮಾಡಿ ಮಲಗೋದಷ್ಟೇ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಈ ವ್ಲಾಗ್ ಒಂದು ಲೈಕ್ ಕೊಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರಮ್ ನೋಡ್ತಾ ಇದ್ದೀವಿ ಜಿಯೋ ಹಾಟ್ಸ್ಟಾರಲ್ಲಿ.
ಓಕೆ, ಗುಡ್ ನೈಟ್.